ಸ್ವಾಗತವನ್ನು ಕೊಡ್ತೀನಿ. ಇಂದು 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಉಪಲಬ್ಧಿ ಪರೀಕ್ಷಾ 2 ಅಂದರೆ ಸಾಧನಾ ಪರೀಕ್ಷೆ 2 FA2 ಪರೀಕ್ಷೆ 1 ಕ್ವಶನ್ ಪೇಪರ್ ಅನ್ನು ನೋಡೋಣ. ಆಲ್ರೆಡಿ ನಾನು ಕನ್ನಡದಲ್ಲಿನೂ ಕೂಡ ಕ್ವಶನ್ ಪೇಪರ್ ಅನ್ನು ಹಾಕಿದ್ದೆ. ಇದು ಕೇವಲ ಕ್ವಶನ್ ಪೇಪರ್ ಇದೆ. ಚೆನ್ನಾಗಿ ಪ್ರಿಪೇರ್ ಮಾಡಿ ಹೆಚ್ಚು ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ನಾನು ಇದರ ಉತ್ತರಗಳನ್ನು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಪ್ರಶ್ನೆ ಪತ್ರಿಕೆಗಿಂತ ಮುಂಚೆ ಕನ್ನಡದಲ್ಲಿನೂ ಕೂಡ ಇದೇ ಥರದ FA2 ದಲ್ಲಿ ಕ್ವಶನ್ ಪೇಪರ್ ಹಾಕಿದ್ದೀನಿ. ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಸೊ ದಯಮಾಡಿ ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ನಮ್ಮ SSLCಯ ಎಲ್ಲ ವಿಷಯಗಳಲ್ಲಿ ಕೂಡ ವಿಡಿಯೋಗಳಿದ್ದಾವೆ. ಸೊ ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡೋಣ. प्रश्न पत्रिके ಮೊದಲ ಮುಖ್ಯ ಭಾಗದಲ್ಲಿರತಕ್ಕಂತದ್ದು निम्नलिखित प्रश्नों के लिए 4 विकल्प सुझाए गए हैं, उनमें से सर्वाधिक उचित विकल्प चुनकर लिखिए ಅಂತ ಎರಡು ಪ್ರಶ್ನೆಗಳಿದಾವೆ. ತಲಾ ಒಂದಕ್ಕೆ 1 ಅಂಕ, ಒಟ್ಟಾರೆ 2 ಅಂಕ. ಪ್ರಶ್ನೆ 1, भाई शब्द का स्त्रीलिंग रूप है यह ಅಂತ ಕೇಳಿದರೆ ए दादी, बी बहू, सी बहन, डी माता. प्रश्ने 2, चीजें शब्द का एकवचन रूप है ಅಂತ ಕೇಳಿದರೆ ए सामान, बी दुकान, सी वस्तु, डी चीज. मुख्य प्रश्न 2, निम्नलिखित प्रथम 2 शब्दों के सूचित संबंधों के अनुरूप तीसरे शब्द का संबंधित शब्द लिखिए ಅಂತ ಇದೆ. कश्मीरी सेब कहानी मेरा बचपन डैश ಅಂತ ಕೇಳಿದ್ದಾರೆ. 4ನೇ ಪ್ರಶ್ನೆ ಪಂಡಿತ್ ರಾಜ್ ಕಿಶೋರ್ ಕಿಶನ್ಗಂಜ್ ಅಂತ ಇದೆ, ಬಸಂತ್ ಡ್ಯಾಶ್ ಅಂತ ಇದೆ. ಇಲ್ಲಿನೂ ಕೂಡ 2 ಪ್ರಶ್ನೆಗಳನ್ನು ಕೇಳಿದ್ರು. ತಲಾ ಒಂದಕ್ಕೆ 1 ಅಂಕ, ಒಟ್ಟಾರೆ 2 ಅಂಕ. ಪ್ರಶ್ನೆ 3ರಲ್ಲಿ निम्नलिखित प्रश्नों के उत्तर एक एक वाक्य में लिखिए ಅಂತ ಕೇಳಿದ್ದಾರೆ. ಇಲ್ಲಿ ಕೂಡ 2 ಪ್ರಶ್ನೆಗಳಿದಾವೆ. ತಲಾ ಒಂದಕ್ಕೆ 1 ಅಂಕ, ಒಟ್ಟಾರೆ 2 ಅಂಕ. ಅಂದ್ರೆ ಕೆಳಗಿನ ಪ್ರಶ್ನೆಗಳನ್ನ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 5ನೇ ಪ್ರಶ್ನೆ ಅಬ್ದುಲ್ ಕಲಾಂ ಬಚಪನ್ ಮೇ ಕಿಸ್ ಘರ್ ಮೇ ರಹತೆ ಥೆ ಅಂತ ಕೇಳಿದ್ದಾರೆ. 6ನೇ ಪ್ರಶ್ನೆ ಇಂಟರ್ನೆಟ್ ಬ್ಯಾಂಕಿಂಗ್ ದ್ವಾರಾ ಕ್ಯಾ ಭೇಜಾ ಜಾ ಸಕ್ತಾ ಹೈ ಅಂತ ಇದೆ. मुख्य प्रश्ने 4, निम्नलिखित प्रश्नों के उत्तर 2-3 वाक्यों में लिखिए. 2 ಪ್ರಶ್ನೆಗಳಿದಾವೆ. ತಲಾ ಒಂದಕ್ಕೆ 2 ಅಂಕ, ಒಟ್ಟಾರೆ 4 ಅಂಕ. ಪ್ರಶ್ನೆ 7, ಇಂಟರ್ನೆಟ್ का मतलब क्या है ಅಂತ ಇದೆ. 8ನೇ ಪ್ರಶ್ನೆ सत्य क्या होता है उसका रूप कैसे होता है ಅಂತ ಕೊಟ್ಟಿದ್ದಾರೆ. ಇನ್ನು ಎಸ್ 3 ಅಂಕದ 2 ಪ್ರಶ್ನೆಗಳಿದಾವೆ. ಅದರಲ್ಲಿ ನೀವುಗಳನ್ನು निम्नलिखित प्रश्नों के उत्तर 4-5 वाक्यों में लिखिए ಅಂತ ಇತ್ತು. 4-5 ವಾಕ್ಯಗಳ ಉತ್ತರಗಳನ್ನು ಬರೀಬೇಕು. 9ನೇ ಪ್ರಶ್ನೆ पंडित राज किशोर के मानवीय व्यवहार का परिचय दीजिए ಅಂತ ಕೇಳಿದ್ದಾರೆ. ಇನ್ನೊಂದು दोहे का भावार्थ लिखिए. ಅಲ್ಲಿತ್ತು दया धर्म का मूल है, पाप मूल अभिमान, तुलसी दया न छाड़िए, जब लग घट में प्राण ಅಂತ ಕೊಟ್ಟಿದ್ದಾರೆ. ಇನ್ನು 6ನೇ ಮುಖ್ಯ ಪ್ರಶ್ನೆದಲ್ಲಿರ್ತಕ್ಕಂಥದ್ದು ನಿಮ್ನಲಿಖಿತ ವಿಷಯಕ್ಕೆ ಬಾರೆ ಮೇ ಪತ್ರ ಲಿಖಿ ಅಂತ 2 ಅಂಕಕ್ಕೆ ಒಂದು ಪತ್ರ ಕೇಳಿದ್ದಾರೆ. 11ನೇ ಪ್ರಶ್ನೆಯಲ್ಲಿತ್ತು अपनी बहन की शादी में भाग लेने का कारण बताते हुए अपने कक्षा अध्यापक के नाम प्रार्थना पत्र लिखिए ಅಂತ ಕೇಳಿದ್ದಾರೆ. ನೋಡಿ, ಕಾರಣ अपनी बहन की शादी में भाग ಇದೆ. ಓಕೆ, ಆಮೇಲೆ ಇಲ್ಲಿ ದಿನಗಳನ್ನು ಮಾತ್ರ ಕೊಟ್ಟಿಲ್ಲ, ಬಟ್ ಕಕ್ಷಾ ಅಧ್ಯಾಪಕಗೆ ಏನು ಮಾಡಿದ್ದಾರೆ ಪತ್ರಗಳನ್ನು, ಪ್ರಾರ್ಥನಾ ಪತ್ರ ಅಂದರೆ ಚುಟ್ಟಿ ಪತ್ರಗಳನ್ನು ಬರೀಲಿಕ್ಕೆ ನಿಮ್ಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ. ವಿನಂತಿ ಪತ್ರ ಅಂತಲೂ ಕೂಡ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಸ್ನೇಹಿತರೆ दिए गए बिंदुओं के आधार पर किसी एक विषय पर निबंध लिखिए ಅಂತ 2 ಮಾರ್ಕ್ಸಿಗೆ ಕೇಳಿದ್ದಾರೆ. 12ನೇ ಪ್ರಶ್ನೆ ನಾಗರಿಕ ಕರ್ತವ್ಯ ಇದೆ. ಇದರಲ್ಲಿ ನಾಗರಿಕ ಅರ್ಥ, ಕರ್ತವ್ಯ, ನಾಗರಿಕ और ಸರ್ಕಾರ, ಉಪಸಂಹಾರ ಬರೀಬೇಕು. ಲಾಸ್ಟ್ ಅಲ್ಲಿ ನಾರಿ ತುಮ್ ಕೇವಲ್ ಶ್ರದ್ಧಾ ಹೋದಲ್ಲಿ ವಿಷಯ ಪ್ರವೇಶ, ನಾರಿಕಾ ಆದರ್, ನಾರಿಯೋं की क्षमता का परिचय, ಉಪಸಂಹಾರ ಅಂತ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಿತ್ತು. ಇಷ್ಟು ಒಂದು ಮಾಡೆಲ್ ಆಗಿರ್ತಕ್ಕಂಥ ನನಗೆ ಸಿಕ್ಕಿರ್ತಕ್ಕಂಥ ಕ್ವಶನ್ ಪೇಪರನ್ನು ನಾನು ನಿಮಗೆ ಪೋಸ್ಟ್ ಮಾಡಿದ್ದೀನಿ. ಯಾಕಂದರೆ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇರ್ತವೆ. ಸೊ ಆ ಕಾರಣಕ್ಕಾಗಿ ಅದನ್ನು ಹೆಚ್ಚು ಒತ್ತು ಕೊಟ್ಟು ಓದಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಎಲ್ಲರೂ ವಿಡಿಯೋನ ಲೈಕ್, ಶೇರ್